ಏನು ನನ್ನ ಮಗ ಹಳ್ಳಿ ಕಡೆ ಹೋದ ಅಲ್ಲೇ ಆಗ್ಬಿಟ್ಟಾನ, ಬಂದೇ ಇಲ್ಲ. ರಾಜಿ, ರಾಜಿ ಬಾಯ್ಲೆ. ಓ ಬಂದ್ರೆ ನೀವು ಟೀ ಕಾಫಿ ತೊಗೊಂಬರ್ಲೆ ನಿಮಗೆ? ಟೀ ಕಾಫಿ ಏನು ಬೇಡ, ಅಲ್ಲೇ ಆಫೀಸ್ ಒಳಗೆ ಕುಡ್ಕೊಂಡ್ ಬಂದೇನಿ. ಏನು ನನ್ನ ಮಗ ಬಂದೇ ಇಲ್ಲಲ್ಲ, ಏನು ಅಲ್ಲೇ ಫಿಕ್ಸ್ ಆಗ್ಬೇಕಂತ ಮಾಡೇನೆ ನಾವು ಹಳ್ಳಿ ಒಳಗೆ. ಅಯ್ಯ ಅದೇನು ಕೇಳಿರಿ ನೀವು, ಅವ್ನಿಗೆ ಹಳ್ಳಿ ವಾತಾವರಣ ಭಾಳ ಇಷ್ಟ ಆಗ್ಬಿಟ್ಟೈತಂತೆ. ಅಲ್ಲಿ ಇರಕ್ಕೆ ಅವನಿಗೆ ಚಲೋ ಅನ್ಸಾಯ್ತಂತೆ. ಟೈಮ್ ಹೆಂಗೆ ಹೋಗಾತಿತ್ತು ಅಂತ ಗೊತ್ತಾಗತ್ತಿಲ್ಲ ಅಂತ ಅವನಿಗೆ. ಒಟ್ನಲ್ಲಿ ಅವ್ನಿಗೆ ಅಲ್ಲಿ ಇರಕ್ಕೆ ಭಾಳ ಭಾಳ ಅಂದ್ರೆ ಭಾಳ ಇಷ್ಟ ಆಗಿರುತ್ತೆ. ಬರ್ಬೋದು, ಇವತ್ತಿಲ್ಲ ನಾಳೆ ಬರ್ಬೋದು. ಓ ಅಷ್ಟಿಷ್ಟ ಆಗೈತಂತೆ ಅವನಿಗಲ್ಲೇ. ನಾವು ಒಂದ್ಸಲ ಹೋಗಿ ಬರ್ಬೇಕು ನೋಡ್ರಿ, ಹಳ್ಳಿ ವಾತಾವರಣ ನೋಡ್ಕೊಂಡ್ ಬರ್ಬೇಕು. ನಮಗೆ ಯಾರು ಪರಿಚಯ ಅದ್ರ ಹಳ್ಳಿ ಒಳಗೆ? ಯಾರು ಪರಿಚಯ ಇದ್ರೆ ಹೌದಪ್ಪ ಸುಟಿ ಇದ್ದಾಗ ಒಮ್ಮೆ ಹೋಗಿ ಬರೋಣ ಅಂತ ಅಂತಿದ್ವಿ. ಯಾರು ಇಲ್ಲೇ ಇಲ್ಲಲ್ಲ. ನಮ್ಮ ರಾಮ್ ಫ್ರೆಂಡ್ ಮಮ್ಮಿ ಕರೆದಾರ ಮನೆಗೆ ಒಂದ್ಸಲ ಬಂದು ಹೋಗ್ರಿ ಅಂತೇಳಿ. ಫಸ್ಟ್ ಅವ್ರು ನಮ್ಮ ಮನೆ ಕಡೆ ಬಂದು ಹೋಗ್ಲಿ, ನಮ್ಮದು ಒಂದು ಸ್ವಲ್ಪ ನೋಡ್ಲಿ ಅವ್ರು, ಆಮೇಲೆ ಅವ್ರ ಮನೆಗೆ ಹೋದ್ರೆ ಆತು. ಹಂಗೆ ಅದು ಹಂಗೆ ಗುರುತು ಪರಿಚಯ ಇಲ್ಲ, ಒಮ್ಮಕ್ಳು ಹೋಗಿ ಬರ್ತೈತಿ. ಏನೋ ಪರಿಚಯ ಇದಾರೆ, ಭಾಳ ಕಾಸದಾರ ಅಂದ್ರೆ ಹೋಗಕ್ಕೆ ಚಲೋ ಅನಿಸ್ತೈತಪ್ಪ. ಇದೇನು ಅಷ್ಟೇನು ಪರಿಚಯ ಇಲ್ಲ, ಏನಿಲ್ಲ, ಅದು ಹೆಂಗೆ ಮನಸ್ಸು ಬರ್ತೈತೆ ಹೋಗಕ್ಕೆ. ಭಾಳ ಚಲೋ ಅದಾರ ರೀ ಅವ್ರು. ನೀವು ಒಂದ್ಸಲ ಅವ್ರ ಜೊತೆ ಮಾತಾಡ್ಬಿಡ್ರಿ, ಏನು ಭಾಳ ವರ್ಷದಿಂದ ಪರಿಚಯ ಅದಾರೇನೋ ನಮಗೆ ಅನ್ನೋ ರೀತಿ ಬೇರೆ ಬರ್ತು ಬಿಡ್ತಾರ ಅವ್ರು ನಮ್ಮ ಜೊತೆ. ಹೌದು, ಅಷ್ಟು ಚಲೋ ಅದಾರ. ಹ್ಞೂ ರೀ. ಫೋನ್ ಗಿನ್ ಮಾಡಿದ್ನ ಇಲ್ಲವ? ಅವನೆಲ್ಲಿ ಮಾಡ್ಬೇಕು, ನಾನ ಮಾಡಿದ್ದೆ. ಅವನಂತರೂ ಅಲ್ಲಿ ಹೋದಾಗಿಂತ ಫೋನೇ ಹಿಡಿದಿಲ್ಲ ಅಂತ. ಅವ್ನಿಗೆ ಅಲ್ಲಿ ಇರಕ್ಕೆ ಅಷ್ಟು ಚಲೋ ಅನಿಸ್ಬಿಟ್ಟೈತಲ್ಲ, ಅದಕ್ಕೆ ಫೋನ ಮುಟ್ಟಿಲ್ಲ ಅಂತವ. ನಾನ ಮಾಡಿದ್ದೆ, ಮತ್ತೆ ನಾನ ಮಾಡಿ ಮಾತಾಡಿದೆ. ಬರ್ಬೋದು ಮಮ್ಮಿ ಒಂದು ದಿನ ಬಿಟ್ಕೊಂಡು ಬರ್ತೀನಿ ಅಂತಂದ. ಹೌದು, ಫೋನ್ ಬಿಟ್ಟದ ನನ್ನ ಮಗ ಅಂತಂದ್ರೆ ನಂಬಕ್ಕಾಗತ್ತಿಲ್ಲ ನನಗೆ. 24 ತಾಸು ಬರೀ ಫೋನ್ ಒಳಗೆ ಇರ್ತಿದ್ದಾವ. ಅದೇನು ಕೇಳಿರಿ ನೀವು? ಈಗ ಅವ್ನು ಹೋಗಿರೋದು ಯಾರ ಮನೆಗೆ ಅಂತ ಕೊಂಡ್ರಿ ನೀವು? ಈಗ ಯಾರ ಮನೆಗೆ? ಅವ್ನು ಇಷ್ಟಪಡ್ತಿರೋ ಹುಡುಗಿ ಮನೆಗೆ ಹೋಗ್ಯಾನವ. ಆದರೆ ಹುಡುಗಿಗೆ ಇನ್ನೂ ಪ್ರಪೋಸ್ ಮಾಡಿಲ್ಲ. ಬಟ್ ಅವನೊಬ್ಬನ ಇಷ್ಟಪಡತಾನೆ, ಇನ್ನೋಕೆ ಹೇಳ್ಕೊಂಡಿಲ್ಲ ಅವ. ಬಟ್ ಆ ಹುಡುಗಿ ಎಷ್ಟು ಚಲೋದಾಗ ಗೊತ್ತೇನ್ರಿ, ಬಂದಿದ್ಲಕ್ಕಿ ನಮ್ಮ ಮನೆಗೂ ಒಂದ್ಸಲ ಮೊನ್ನೆ. ನನಗಂತೂ ಇಷ್ಟು ಹಿಡಿಸಿದ್ಲಕ್ಕಿ. ಎಲ್ಲ ಅಡುಗೆ ಮಾಡ್ತಾಳ್ರಿ ಹುಡುಗಿ, ಎಲ್ಲ ಅಡುಗೆ. ರೊಟ್ಟಿ ಸದ್ಗೆ ಮಾಡ್ದ. ಮೊನ್ನೆ ರೊಟ್ಟಿ ತಿಂದ್ರಲ್ಲ ನೀವು, ಚಲೋ ಆಗ್ಯಾವ ಮೆತ್ತಗಾಗ್ಯಾವ ಅಂತೇಳಿ ಅಕ್ಕಿನ ಮಾಡಿದ್ದಾವ ರೊಟ್ಟಿ. ನನಗೂ ಆ ಹುಡುಗಿ ಭಾಳ ಇಷ್ಟ ಆಗ್ಯಾಳ. ನಮ್ಮ ರಾಮ್ ಜಲ್ದಿ ಪ್ರಪೋಸ್ ಮಾಡಿಕಿಗೆ ನಮ್ಮ ಮನೆಗೆ ತೊಗೊಂಬಂದ್ಬಿಟ್ರೆ ಚಲೋ ಆಗ್ಬಿಡ್ತೈತೆ ನೋಡ್ರಿ. ಓಹೋ, ಇದನ್ನ ಬೇರೆ ನಡೆಸಾನೆ ನಾಮ. ಅಷ್ಟು ಚಲೋ ಆ ಹುಡುಗಿ? ಅದು ಹಳ್ಳಿ ಹುಡುಗಿ ನಡೀತೇನೆ ನಿನಗೆ? ಹೊಂದ್ಕೊಂತೀನಿ ನೀನೆ? ನನಗಂತೂ ಆ ಹುಡುಗಿ ಭಾಳ ಅಂದ್ರೆ ಭಾಳ ಇಷ್ಟ. ಭಾಳ ಸಂಪ್ರದಾಯಕನವಾಗಿನೂ ಅದಾಳ. ದೊಡ್ಡವ್ರನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಭಾಳ ತಿಳುವಳಿಕೆ ಐತಿಕಿಗೆ. ಹೌದಾ? ಹ್ಞೂ ರೀ, ಇಷ್ಟು ಚಲೋ ಅದ ಹುಡುಗಿ. ನನಗಂತೂ ಈಗಿನ ಕಾಲದಾಗ ಹುಡುಗಿಯರು ಹಿಂಗೂ ಇರ್ತಾರ ಅನ್ನೋದು ಆಕಿನ ನೋಡಿದ ಮೇಲೆ ಗೊತ್ತಾಗಿದ್ದು. ಆಗ ನೀನು ಫಿಕ್ಸ್ ಆಗ್ಬಿಟ್ಟೆ ಆಕಿನ ಸೊಸೆ ಆಗ್ಬೇಕಂತೇಳಿ? ನಾನಂದ್ರೆ ಮೊದಲೇ ಹೇಳ್ಬಿಟ್ಟೆ ನನ್ನ ಮಗಗೆ, ಸೊಸೆ ಅಂತ ಬಂದ್ರೆ ಆಕಿನ ಬರ್ಬೇಕು ನಮ್ಮ ಮನೆಗೆ ಅಂತೇಳಿ. ಓ, ಹಾಗಾದ್ರೆ ನಾನು ಒಂದ್ಸಲ ನೋಡ್ಬೇಕು ನನ್ನ ಸೊಸಿನ ಹೆಂಗದಾಳ ಅಂತೇಳಿ. ನೋಡೋಣ ತಗೋರಿ, ರಾಮ್ ಕೇಳ್ತೀನಿ ಅಂತ ಒಂದಿನ ಕರ್ಕೊಂಬಾ ಊಟಕ್ಕೆ ಅಂತೇಳಿ, ಅವಾಗ ನೋಡಂತ್ರಿ. ಹ್ಞೂಪಾ, ಮತ್ತೆ ನಮ್ಮ ಸೊಸಿ ಹೆಂಗದಾಳ ಏನು ಎಂತ ಅಂತೇಳಿ ಮತ್ತೆ ನಾನು ನೋಡ್ಬೇಕಲ್ಲ, ನನಗೂ ಗೊತ್ತಾಗ್ಬೇಕಲ್ಲ. ಇರ್ಲಿ ತಗೋ, ಹಳ್ಳಿ ಹುಡುಗಿನ ಇರ್ಲಿ. ಈ ಸಿಟಿಯ ಹುಡುಗಿರ್ ಮಾಡ್ಕೊಂಡ್ರೆ ಮತ್ತು ಅದೇ ಹೆಣ್ಣು ಬರ. ಮತ್ತು ಅದೇ ಹಣೆ ಬರ ಅಂದ್ರೆ ಇವಾಗ ನೋಡಿ ಇಲ್ಲಿ ಈಗ ಫ್ಯಾಷನ್ ಅವ್ರದ್ದು. ಈಗ ಮಾತಿದ್ರು ಡೈವರ್ಸ್ಗೆ ಹೋಗ್ತಾರಪ್ಪ. ಅದ್ರ ಹಳ್ಳಿ ಹುಡುಗಿ ಕರ್ಕೊಂಡ್ಬಂದು ಮದುವೆ ಮಾಡ್ಕೊಂಡ್ರೆ ಚಲೋ ಆ ಕಡೆ. ಎಲ್ಲರನ್ನೂ ಹೊಂದ್ಕೊಂಡು, ಎಲ್ಲರಿಗೂ ಪ್ರೀತಿ ತೋರಿಸ್ಕೊಂಡು, ಏನೇ ಸಣ್ಣ ಪುಟ್ಟ ಮಾತು ಬಂದ್ರು ಹೊಂದ್ಕೊಂಡು ಹೋಗ್ತಾವೆ. ಮತ್ತು ನಮಗೂ ಬೇಜಾರು ಬಂತಂದ್ರೆ ನಾವು ಅವ್ರ ಊರಿಗೆ ಹೋಗ್ಬೋದು. ಸಿಟಿಯಾಗ ಅಂದ್ರೆ ನಾವು ಸಿಟಿ ನೋಡಿ ಬೇಜಾರು ಬಂದ್ಬಿಟ್ಟಿರ್ತೀವಿ. ಮತ್ತು ಇಲ್ಲಿದ್ದು ತೊಗೊಂಡ್ಬಿಟ್ರೆ ಏನು ಪ್ರಯೋಜನ? ಅದ್ರ ಹಳ್ಳಿ ಹುಡುಗಿನ ತೊಗೊಂಡ್ರೆ ನಮಗೂ ಬೇಜಾರಾದಾಗ ಒಮ್ಮೆ ನಾವು ಅವ್ರ ಮನೆಗೆ ಹೋಗಿ, ಅವ್ರ ಬೇಜಾರಾದಾಗ ಒಮ್ಮೆ ಅವ್ರ ನಮ್ಮ ಮನೆಗೆ ಬಂದು, ಸೊ ಅಲ್ಲಿಗೆ ಅಡ್ಡಾಡಕ್ಕೆ ಚಲೋ ಅನಿಸ್ತೈತಲ್ಲ ಹಂಗೆ. ಹೌದು ಹೌದು, ನನಗಂತೂ ಭಾಳ ಖುಷಿ ಆಗೈತಿ. ಒಟ್ನಲ್ಲಿ ನನ್ನ ಮಗ ನನಗೆ ಒಳ್ಳೆ ಸೊಸೆ ತಂದು ಕೊಡತ್ತಾರಲ್ಲ, ಅದೇ ದೊಡ್ಡ ಖುಷಿ ನನಗೆ. ಸರಿ ತಗೋ. ಹುಡುಗಿ ಮನೆತನೂ ಭಾಳ ಚಲೋ ಐತಿ. ಎಷ್ಟಾದ್ರೂ ನನ್ನ ಮಗ ಅಲ್ಲ, ನಾನು ಹೆಂಗೆ ನಿನ್ಗೆ ಕ್ಯಾಚ್ ಹಾಕೊಂಡೆ ನೋಡಿ, ಹಂಗೆ ನನ್ನ ಮಗನು ಒಳ್ಳೆ ಹುಡುಗಿ ನೋಡಿ, ಸಾಂಪ್ರದಾಯಿಕ ಹುಡುಗಿ ನೋಡಿ, ಒಳ್ಳೆ ಮನೆತನ ಇರೋ ಹುಡುಗಿ ನೋಡಿ ಕ್ಯಾಚ್ ಹಾಕೊಂಡಾನ. ಅದಿರಲ್ಲ ಬೇಡಕ್ರೆ. ಸರಿ ತಗೋ ಮಾರ್ಯ, ನಂಗೆ ಕೆಲಸ ಮಾಡಿ ಸುಸ್ತಾಗೈತಿ. ಚಲೋ ಏನಾರ ಅಡುಗೆ ಮಾಡಿ ಇವತ್ತು. ಸರಿ ತಗೋ ನಡ್ರಿ, ಫ್ರೆಶ್ ಅಪ್ ಆಗ್ರಿ, ಅಡುಗೆ ಮಾಡಿರ್ತೀನಿ ಅಂತ ಅಷ್ಟೊತ್ತಿಗೆ. ಯಾಕೆ ಅಡುಗೆ ಮಾಡೋದು ಬಂದಿಲ್ಲ ಇವತ್ತು? ಬಂದಾರ, ಅದು ನನ್ನ ಕೈಲಿ ಮಾಡಿ ಕೊಡ್ತೀನಿ ಇವತ್ತು ನಿಮಗೆ. ಓ, ನೀ ಮಾಡ್ಕೊಡ್ತೀಯಾ? ನಡಿ ಹಂಗಂದ್ರೆ. ನಾನು ಹೆಂಡತಿ ಕೈ ರುಚಿ ನೋಡೋ ಸೌಭಾಗ್ಯ ಯಾವಾಗಲೂ ಒಮ್ಮೆ ಸಿಗ್ತೈತಿ. ಯಾವ್ದಕ್ಕೆ ಮಿಸ್ ಮಾಡ್ಕೊಳ್ಳಿ? ಯಾವತ್ತೂ ಮಾಡೇ ಇಲ್ಲ ನಾನು. ಮಾಡಿರ್ತಿ, ಯಾವಾಗ ಒಮ್ಮೆ ಮಾಡಿರ್ತಿ. ಉಳ್ಕಿದ್ದು ಎಲ್ಲ ಕೆಲಸಗಳೆಲ್ಲ ಮಾಡ್ತಾರಲ್ಲ, ಮತ್ತೇನು? ನೀವೇ ತಂದಿಟ್ಟಿರಪ್ಪ, ನಾ ಬ್ಯಾಡ ಅಂತಂದ್ರು ಅಡುಗೆ ಮಾಡೋರು. ಮನೆ ಕೆಲಸ ಮಾಡಕ್ಕೆ ನಡೀತಿತ್ತು, ಈಗ ಅಡುಗೆ ಮಾಡೋರ್ಗೂ ಸುಮ್ಮನೆ ತಂದಿಟ್ಟಿರಿ ನೀವು. ನನ್ನ ಹೆಂಡತಿಗೆ ಯಾವುದೇ ಕಷ್ಟ ಆಗಬಾರ್ದು ಅನ್ನೋ ಒಂದು ಕಾರಣ ತಂದಿಟ್ಟೇನೆ ಅಷ್ಟೇ. ಸರಿ ತಗೋರಿ, ಇವತ್ತು ನಾನು ಅಡುಗೆ ಮಾಡಿ ಬಡಿಸ್ತೀನಿ ಅಂತ ನಿಮಗೆ. ನೀವು ಹೋಗಿ ಫ್ರೆಶ್ ಆಗಿ ಬರ್ರಿ. ಸರಿ ತಗೋ. ನಾನು ಸೊಸೆ ಹೆಂಗದಪ್ಪ, ನಿಮ್ಗೆ ಹೆಂಗೆ ಅನಿಸ್ತಾರೆ ನನ್ನ ಸೊಸೆ ನೋಡಿ? ಸರಿ ತಗೋರಿ, ನನ್ನ ಗಂಡಗೆ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತೀನಿ ಇವತ್ತು. ಟೈಮ್ ಇಲ್ಲಿ ಬಂದಂಗೆ ಎಷ್ಟು ಒಂದು ಆಯ್ತಲ್ಲ, ಮತ್ತು ನಾಳೆ ಊರಿಗೆ ಹೋಗ್ಬೇಕು, ಬೇಜಾರು. ಹೌದಾ, ಇಲ್ಲಿ ಬಿಟ್ಟು ಹೋಗಕ್ಕೆ ಮನಸ್ಸು ಬರತ್ತಿಲ್ಲ. ನನಗಂತೂ ಈ ವಾತಾವರಣ ಭಾಳ ಇಷ್ಟ ಆಗ್ಬಿಟ್ಟೈತಿ. ನನಗೆ ಮನಸ್ಸೇ ಇಲ್ಲ ಇಲ್ಲಿ ಬಿಟ್ಟು ಹೋಗಕ್ಕೆ. ನಂಗೆ ಭಾಳ ಇಷ್ಟ ಆಗೈತಿ ಇಲ್ಲಿ. ಆದ್ರೆ ಏನು ಮಾಡ್ಬೇಕು, ನಾ ಇಷ್ಟ ಆದ್ರೆ ನಾವು ಗೆಸ್ಟ್ ಅಲ್ಲ, ಹೋಗ್ಲಿಕ್ಕೇ ಬೇಕು. ಹಾಂ, ಮತ್ತು ನಾಡಿಂದ ಕಾಲೇಜ್ಗೆ ಹೋಗ್ಬೇಕಲ್ಲ. ಇದೊಂದು ಇಯರ್ ಲಾಸ್ಟ್ ನಾವು ಕಾಲೇಜ್ಗೆ ಹೋಗೋದು. ಕಾಲೇಜೇ ಮುಗೀತು ನಮ್ದು. ಅಯ್ಯೋ, ಎಷ್ಟು ನೆನಪುಗಳಿದ್ದು ನಮ್ಮ ಕಾಲೇಜ್ ಒಳಗೆ. ಇದೊಂದು ಇಯರ್ ಲಾಸ್ಟ್, ಆಮೇಲೆ ಮತ್ತೆ ಜಾಬ್ ಅದು ಇದು ಇದ್ರೊಳಗೆ ಹೋಗ್ಬಿಡ್ತೈತಿ ನನ್ನ ಜೀವನ. ಕಾಲೇಜ್ ಡೇಸ್ ನೆನಪು ಮಾಡ್ಕೊಳೋದು ಅವಾಗ. ಅಲ್ಲ, ಇದು ಎಷ್ಟು ಜಲ್ದಿ ಮುಗೀತು ನಮ್ಮ ಕಾಲೇಜ್ ಡೇಸ್. ಇನ್ನೂ 6 ತಿಂಗಳು ಐತಿ, 6 ತಿಂಗಳು ಎಕ್ಸಾಮ್ ಮುಗೀತು ಅಂದ್ರೆ ಮುಗಿದು ಕಾಲೇಜೇ ಮುಗೀತು ನಮ್ಮದು. ಎಲ್ಲ ಫ್ರೆಂಡ್ಸ್ ದೂರ ಆಗ್ತಾರೆ ಅನ್ನೋ ಬೇಜಾರಷ್ಟೆ. ಹಾಂ, ಫ್ರೆಂಡ್ಸ್ ಜೊತೆ ಆರಾಮ್ ಇರ್ತಿದ್ವಿ, ಎಲ್ಲ ಫ್ರೆಂಡ್ಸ್ ದೂರ ಆಗ್ಬಿಡ್ತಾರೆ. ಏನು ಮಾಡತ್ತಿರಪ್ಪ ಲೈಲಾ ಮಂಜುನ? ಮಾತುಕತೆ ಬಾರ್ ಜೋರ್ ನಡೆದೈತಿ. ಏನಿಲ್ಲೇ, ನಾಳೆ ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳತ್ತ. ಇಲ್ಲಿ ಇಷ್ಟ ಆಗಿತ್ತು ನಂಗೆ ಇರಾಕು, ನಾಳೆ ಊರಿಗೆ ಹೋಗ್ಬೇಕು, ಬೇಜಾರು ಬಿಡಾದಿತ್ತು ನನಗೆ ಅಂತೇಳಿ. ಹೌದು, ನನಗೂ ನಮ್ಮ ಹುಡುಗಿಯರನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಜಾರು.
ಇಷ್ಟು ದಿನ ಆರಾಮಾಗಿದ್ವಿ, ನಾಳೆ ಹೋಗ್ಬೇಕು, ಬೇಜಾವರ ಐತಿ. ಇಲ್ಲಿ ಎಷ್ಟು ಹೊಂದ್ಕೊಂಡ್ಬಿಟ್ಟಿದ್ವಿ ನಾವು, ಇಲ್ಲಿ ಎಲ್ಲರೂ ಎಷ್ಟು ಇಷ್ಟ ಆಗ್ಬಿಟ್ಟಿದ್ರೆ ಇವ್ರನ್ನೆಲ್ಲರೂ ಬಿಟ್ಟು ಹೋಗ್ಬೇಕಂದ್ರೆ ಒಂಥರ ಬೇಜಾರು ಮನಸ್ಸಿಗೆ. ಏನು ಮಾಡೋಕ್ಕಾಗಲ್ಲ, ಒಂದಲ್ಲ ಒಂದಿನ ಹೋಗಬೇಕಲ್ಲ ನಾವು. ಹೌದು ಬಿಡ, ಅದು ನಿಜಾನ. ಆದ್ರೂ ಇಲ್ಲಿ ಬಿಡು, ಹುಡುಗಿ ಬಿಟ್ಟು ಹೋಗಿ ಬೇಜಾರು ಅಂತೇಳು. ಹ್ಞೂ ಲೇಪ, ಅದೋ ಒಂದು ಬೇಜಾರು. ಎಲ್ಲರೂ ಹೊಟ್ಟೆ ತುಂಬ ನಾಷ್ಟ ಮಾಡಿದ್ರಲ್ಲೇ? ಹೊಟ್ಟಿ ತೊಂಬಿ ಮತ್ತು ಕುತ್ತಿಗೆ ಬರೋ ಮಟ್ಟ ನಾಷ್ಟ ಮಾಡ್ಸಾರ ಆಂಟಿ. ಹ್ಞೂ, ಬ್ಯಾಡ್ 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 ಅಂದ್ರೆ ಎಷ್ಟು ತಿನ್ಸಿದ್ರು ಆಂಟಿ ಪಡ್ಡ. ಭಾರಿ ಟೇಸ್ಟ್ ಆಗಿದ್ದು ತ್ರಿವೇಣಿ ಪಡ್ಡು. ಆದ್ರೂ ಆಂಟಿ ಹಿಂಗೆ ತಿನ್ನಿಸ್ತಾರ ನಂಗೆ ಗೊತ್ತಿದ್ದಿಲ್ಲಪ್ಪ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ವ್ಯಾಕ್ ವ್ಯಾಕ್ ಅಂತಿದ್ವೇನ. ನೀ ಹೊಟ್ಟೆ ತುಂಬ ತಿಂದ್ರಲ್ಲ, ಅಷ್ಟು ಸಾಕು ನಮಗೆ. ಅಲ್ಲ, ದೀಪ ಎಷ್ಟು ದೂರ ಬಂದಿಲ್ಲಲ್ಲೇ? ಏಕ ಭಾಳ ನೆನಪಿಗೆ ಬರತ್ತಾಯ್ನ. ಯವ್ವ, ಯಾರ ಮುಂದೆ ಹಿಂಗ ಹೇಳಿದ್ದೇವ? ಇಲ್ಲ ಹಂಗ ಕೇಳಿದೆ. ಗೊತ್ತು ನನಗೆಲ್ಲಾನು. ಎಲ್ಲಾರ್ದು ಗೊತ್ತಿರ್ತೈತಿ, ತಮ್ಮದು ಮಾತ್ರ ಗೊತ್ತಿರಂಗಿಲ್ಲ. ಹಂಗೆ ಹೇಳ ನೀನೆ. ನನಗೇನು ಗೊತ್ತಿಲ್ಲ. ಎಲ್ಲರೂ ಇಲ್ಲ ಆದ್ರೆ ನೀವೇ ಯಾಕೆ ಏನಾತ ಹಂಗೆ ಕೊಡ್ಕೊಂಬರಾತಿ? ಮೊಬೈಲ್ ನೋಡಿಲ್ಲ ನೀವೇ? ಎಲ್ಲಿ ನೋಡ್ತೀವ, ಮೊಬೈಲ್ ನೋಡಕ್ ಪುಸ್ತಕ ಇಲ್ಲ. ಯಾಕೆ ಏನಾತ? ಅಯ್ಯ ಕರ್ಮ. ಏನಾತ ಅದನ್ನಾರ ಹೇಳ ಮೊದ್ಲು. ಕುಂದರಿ ಹೇಳ್ತೀರಂತ. ಹೇಳಿಗ ನಿಮ್ಗೆ ಗೊತ್ತೇನ ಅವನ ಯಾರವ? ವರುಣ ಅಂತಿದ್ದ ನೋಡ, ಗೊತ್ತೈತಿ? ಆ ರೀಲ್ಸ್ ಅದು ಮಾಡ್ತಿದ್ದ. ಮತ್ತೆ ಯಾರೋ ಒಂದು ಧಾರವಾಡ ಬಂದಿದ್ದ ನೋಡವ, ವರುಣ ಅನ್ನವ. ಆಕಿ ವರ್ಷ ಕಾವೇರಿ ಜೊತೆ ಬ್ರೇಕಪ್ ಆಗಿತ್ತು ನೋಡ ಒಂದು. ಹಾ ನೋಡೇನ್ ನಾನು. ಹೌದು ಗೊತ್ತು, ನಾನು ನೋಡೇನಿ. ಮೀ ಆಲ್ಸೋ. ಎಸ್ ಗೊತ್ತೈತಿ ಹೇಳು. ಅವನ ಜೊತೆ ಯಾವಾಗ್ಲೂ ಇರ್ತಾರ ನೋಡು, ಡುಮ್ಮ ನಂಗೆ ಒಬ್ಬನ ಫ್ರೆಂಡ್ ತೇಜಸ್ ಏನ ಅವನ ಹೆಸರಿತ್ತು ನೋಡು. ಡುಮ್ಮಗ ಯಾವಾಗಲೂ ಆ ವರುಣಗೆ ಸಪೋರ್ಟ್ ಮಾಡ್ಕೊಂಡು ಸಣ್ಣವಾಗಿಂತ ಅವನ ಕ್ಯಾಮ್ರಾಮನ್ ಆಗಿ ಅವ್ನ ವಿಡಿಯೋ ಎಲ್ಲ ಮಾಡ್ತಿದ್ದ ಅಂತ ಗೊತ್ತೈತಲ್ಲ. ಅವನ ಯಾವ್ದ ಯೂಟ್ಯೂಬ್ ಬ್ಲಾಗ್ಸ್ ಒಳಗೆ ಹಾಕಿದ್ದ ನೋಡವ. ನಾವು ಎಲ್ಲ ನೋಡಿದ್ವಲ್ಲ ಅವತ್ತು ಕುಂತ್ಕೊಂಡು. ಹ್ಞೂ, ಅವನ ಪಾಪ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಒಳಗೆ ಡೆತ್ ಆಗ್ಬಿಟ್ಟೈತಂತೆ. ಅಯ್ಯೋ ಪಾಪ, ಅದೇಂಗ ಗಾಡಿ ಹೊಡ್ಸಾದಿದ್ದ ಅಂತ ರಾತ್ರಿ ಹೊತ್ತು ಏನು ಬೆಳಗಿನ ಜಾವನ ಗೊತ್ತಿಲ್ಲ. ಗಾಡಿ ಹೊಡ್ಸ್ಕೊಂಡು ಹೊಂಟಿದ್ದಂತ, ಆಕ್ಸಿಡೆಂಟ್ ಆಗ್ಬಿಟ್ಟೈತಿ. ಹೆಲ್ಮೆಟ್ ಹಾಕೊಂಡಿಲ್ಲ ಅಂತವ, ತಲೆಗೆ ಹೊಡ್ತು ಬಿದ್ದು ಅಲ್ಲೇ ಸ್ಪಾಟ್ ಒಳಗೆ ಡೆತ್ ಆಗ್ಬಿಟ್ಟೈತ ಒಂದು. ಅಯ್ಯೋ ಪಾಪ, ಒಬ್ಬನೇ ಮಗ ಇದ್ನಲ್ಲ ಅವ. ಹ್ಞೂ ರೇ ಪಾಪ, ಒಬ್ಬನೇ ಮಗ ಅವ. ಮನೆ ರೀಲ್ಸ್ ಹಾಕಿದ್ನಲ್ಲ. ಒಳ್ಳೆಯವ್ರ ಕಾಲನೇ ಇಲ್ಲ ನೋಡು ಪಾಪ. ಎಷ್ಟು ಚಲೋ ಇತ್ತು ಹುಡುಗ. ಎಲ್ಲರಿಗೂ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೆಲ್ಪ್ ಮಾಡ್ಕೊಂತ ಎಲ್ಲರಿಗೂ ಸುಖ ದುಃಖ ಭಾಗಿಯಾಗಿರ್ತಿದ್ದ ಅವ ಯಾವಾಗಲೂ. ಹೆಲ್ಮೆಟ್ ಹಾಕೊಂಡಿದ್ರೆ ಉಳಿತಿದ್ದ ಏನವ, ಹೆಲ್ಮೆಟ್ ಹಾಕೊಂಡಿದ್ದಿಲ್ಲ ಅವ. ಹೆಲ್ಮೆಟ್ ಹಾಕೊಳ್ಳಾರ್ದು ದೊಡ್ಡ ತಪ್ಪಾಗಿತ್ತು. ಇದ್ದ ನೋಡಿ ಹುಡುಗರು ತಪ್ಪು ಮಾಡೋದು. ಅವು ಎಷ್ಟು ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ ಅಂತೇಳಿ. ಮಾತಾ ಕೇಳಂಗಿಲ್ಲ. ಹೆಲ್ಮೆಟ್ ಇಲ್ಲಾರ್ದ್ರೆ ಗಾಡಿ ಓಡಿಸ್ತಾವೆ. ಹೆಲ್ಮೆಟ್ ಇಲ್ಲಾರ ಗಾಡಿ ಓಡಿಸಿದ್ರೆ ನೋಡಿ ಹಿಂಗಾಗಿದ್ದ ಅವನಿಗೆ. ಒಂದು ತಪ್ಪು ನಿಂತಾನೆ ತಮ್ಮ ಜೀವನನ ಕಳ್ಕೊಂತಾರೆ ಜನ. ಎದಕ್ಕೆ ತಿಳ್ಕೊಳಂಗಿಲ್ಲ ಏನು. ಅವ್ರ ಸಂಬಂಧ ಮನೆ ಒಳಗೆ ತಾಯಿ ತಂದೆ ಹೆಂಡತಿ ಮಕ್ಕಳು ನಾಯಿ ಬೆಕ್ಕು ಒಟ್ಟು ಏನೇನೋ ಎಲ್ಲರೂ ಕಾಯ್ತಿರ್ತಾರೆ ಅನ್ನೋದೊಂದು ಪರಿಜ್ಞಾಪನೆ ಇಟ್ಕೊಂಡು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿದ್ರೆ ಮನೆಗೆ ವಾಪಸ್ ಬರ್ತಿದ್ರ ನೋಡಿ. ಹಿಂಗಾಗ್ತಾವೆ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ. ರಾಮ್, ಪ್ರೇಮ್, ಸೂರಜ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಪ್ಪ. ನೀವೇನಾರು ಗಾಡಿ ಓಡಿಸೋದಿತ್ತಂದ್ರೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ರಿ. ಅಯ್ಯಪ್ಪ, ಇದು ಕೇಳಿ ನಿಜವಾಗ್ಲೂ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗತೈತಿ. ಪಾಪ ಹುಡುಗ ಎಷ್ಟು ಚಲೋ ಇತ್ತು, ಅನ್ಯಾಯವಾಗಿ ಜೀವನ ಕಳ್ಕೊಂಡ ಅವನ. ಹೂರ ನಂಬಕ್ಕಾಗತ್ತಿಲ್ಲ ಅವ್ನು ಸತ್ತಾನಂತೇಳಿ. ಅಯ್ಯೋ ದೇವ್ರೇ, ನಿನ್ನೆ ಇದ್ದೋ ಮನುಷ್ಯ ಇವತ್ತಿರಂಗಿಲ್ಲ ಅಂತಾರಲ್ಲ, ಡೆತ್ ಈಸ್ ಅನ್ಎಕ್ಸೆಪ್ಟೆಡ್ ಅಂತೇಳಿ. ಹಂಗಾತಿದ್ದು ಸಾವು ಯಾವಾಗ ಬರ್ತೈತೆ ಅಂತ ಹೇಳಕ್ಕೆ ಬರಂಗಿಲ್ಲ. ಆದರೂ ನಮ್ಮ ಹುಷಾರೊಳಗೆ ನಾವು ಇರಬೇಕಷ್ಟೆ ನೋಡ್ರಿ. ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂಡು ಇಷ್ಟ ನಾನು. ಏನೇ ಆಗಲಿ, ಎಷ್ಟೇ ಎಮರ್ಜೆನ್ಸಿ ಇರಲಿಪ್ಪ, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ರಿ. ಸುಮ್ಮನೆ ಯಾಕೆ ನಿಮ್ಮ ಜೀವನಕ್ಕೆ ನೀವೇ ಆಪದ ತಂದ್ಕೊಳ್ತೀರಿ? ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ರಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಾನು. ವರುಣ್ ಅಂತೂ ಫುಲ್ ಸ್ಯಾಡ್ ಆಗಿಬಿಟ್ಟಾನ. ಯಾಕಂದ್ರೆ ಅವನಿಗೆ ಭಾಳ ಅಂತಂದ್ರೆ ಕಾಸಿದ್ದು ಫ್ರೆಂಡ್ ಅಂದ್ರೆ ಅವನೊಬ್ಬನ. ಫ್ರೆಂಡ್ಗಿಂತ ಒಬ್ಬರ ಬ್ರದರ್ ಕತೆ ಇದ್ದ ಅವನಿಗೆ. ಅವನೇ ಇಲ್ಲ ಪಾಪ ಈಗ. ಈಗ ನೋಡು, ಜೊತೆಗಿದ್ದವ್ರು ಹಿಂಗೆ ನಮ್ಮ ಬಿಟ್ಟು ಹೋಗ್ಬಿಟ್ರೆ ಎಷ್ಟು ನೋವಾಗ್ತದಲ್ಲ ಮನಸ್ಸಿಗೆ. ದೇವ್ರೇ ಅವನ ಆತ್ಮಕ್ಕೆ ಶಾಂತಿ ಕೊಡಪ್ಪ. ಯಾಕ್ರಿ ಎಲ್ಲರೂ ಮೌನ ಕುಂತ ಬಿಟ್ರಲ್ಲ, ಏನಾತ? ಪಾಪ ಒಬ್ಬ ಬೆಂಗಳೂರಾಗ ಒಬ್ಬ ಹುಡುಗ ಆಕ್ಸಿಡೆಂಟ್ ಒಳಗೆ ಅಲ್ಲೇ ಸಾವಾಗಿದಂತೆ, ಬಿದ್ದಿದ್ದ ಜಾಗದೊಳಗೆ. ಹೌದಾ? ಅದಂಗೆ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಬೇವ, ತಲೆಗೆ ಹೊಡೆದು ಬಿದ್ದು ಅಲ್ಲೇ ಸಾವಾಗಿತ್ತು ಅವ್ಗೆ. ಪಾಪ, ಹಿಂಗಾಗಬಾರ್ದಾಗಿತ್ತು ನೋಡು. ಇವು ಹಿಂಗೆ ಮಾಡ್ಕೊತಾವ, ಅದು ಹೆತ್ತ ಕೈಯಾಗ ಎಷ್ಟು ನೋವು ಆಗ್ತಿರ್ಬೇಕೀಗ. ಇವ್ರು ಮಾಡೋ ಒಂದು ತಪ್ಪಿಂತ್ರ ತಮ್ಮ ಜೀವನ ಹಾಳು ಮಾಡ್ಕೊಂಡು ಅಲ್ದೆ ತಮ್ಮ ಜೊತೆಗೆ ಇದ್ದವ್ರದ್ದು ನೆಮ್ಮದಿ ಹಾಳು ಮಾಡೋದು. ಈಗ ನೋಡು, ಆ ತಾಯಿ ಎಷ್ಟು ನೋವು ಪಟ್ಕೊಂತಿರ್ತೈತಿ. ಈಗ ಒಂದು ಕಂದಮ್ಮನ ಕಳ್ಕೊಂಡು ಅದ್ರ ನೋವು ಕೇಳೋರು ಯಾರಿಗೆ? ಚಿಕ್ಕವ್ರಂತ್ರ ಸಾಕಿ ಸಲಗಿ ದೊಡ್ಡವ್ರು ಮಾಡಿರ್ತಾರೆ ಮಕ್ಕಳನ್ನ. ಆದ್ರೆ ತಂದೆ ತಾಯಿಗೆ ಏನು ನೋವು ಅಂದ್ರೆ ಅವರು ಕಣ್ಣು ಮುಂದೆ ಮಕ್ಕಳ ಸಾವು ನೋಡ್ತಾರಲ್ಲ, ಅದರಷ್ಟು ನೋವು ಎಲ್ಲೆಲ್ಲೂ ಸಿಗಲ್ಲ ಅವ್ರಿಗೆ. ಅದು ಭಾಳ ನೋವು ಕೊಡ್ತೈತೆ ಅವ್ರಿಗೆ. ಯಾಕಂದ್ರೆ ತಮ್ಮ ಕಣ್ಣು ಮುಂದೆ ಮಕ್ಕಳ ಸಾವು ನೋಡಕ್ಕೆ ಯಾರ ತಂದೆ ತಾಯಿನೂ ಇಷ್ಟಪಡಲ್ಲ. ನೋಡ್ರಪ್ಪ, ಗಾಡಿ ಓಡಿಸೋಬೇಕಾರೆ ಹುಷಾರು ನೋಡ್ರಪ್ಪ ಹುಡುಗರ. ನೀವೇ ನೋಡ್ರಿ, ಹುಷಾರಂಗೆ ಗಾಡಿ ಓಡಿಸ್ರಿ. ಅದು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ, ಹಂಗೆ ಓಡ್ಸೋಕೆ ಹೋಗ್ಬೇಡ್ರಿ. ಹುಷಾರಂಗಿರಿಯಪ್ಪ. ನಿಮಗೋಸ್ಕರ ತಂದೆ ತಾಯಿ ಯಾರ್ಯಾರೋ ಕಾಯ್ತಿರ್ತಾರೆ ನಿಮಗೆ. ಅವ್ರಿಗೋಸ್ಕರ ಆದ್ರೂ ಹುಷಾರಂಗೆ ಗಾಡಿ ಓಡಿಸ್ರಿ. ಪ್ರೀತಿ, ನೀನು ಗಾಡಿ ಓಡಿಸ್ತೀಯಲ್ಲ? ಹ್ಞೂಪ್ಪ, ನಾನು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತೀನಿ.